ಸರ್ ನೀವು ಹೇಳ್ತಾ ಇರೋ ಡೀಟೇಲ್ಸ್ ಕೇಳಿದ್ರೆ ಕೇಸ್ ತುಂಬ ಸಫಿಸ್ಟಿಕೇಟೆಡ್ ಆಗಿದೆ ಅನಿಸುತ್ತೆ. ನಾನೇನು ಮಾಡ್ಬೇಕು ಹೇಳಿ ಸರ್? ಕೆಲವು ನಂಬರ್ಸ್ ಕೊಡ್ತೀನಿ. ಅದರಲ್ಲಿ ಅಮೃತ, ಅಜಯ್, ಅಮೃತ ಅವ್ರ ತಂದೆ ಇವರಿಷ್ಟು ಜನರ ಡೀಟೇಲ್ಸ್ ಆಮೇಲೆ ಕಾಲ್ ಲಾಗ್ಸ್ ಬೇಕಾಗುತ್ತೆ. ಸರ್ ಯು ನೋ ಇಟ್ ವೆರಿ ವೆಲ್. ಕೋರ್ಟ್ ಆರ್ಡರ್ ಇಲ್ಲದೆ ಸಿಗೋದು ಕಷ್ಟ. ಕೋರ್ಟ್ ಆರ್ಡರ್ ಇಲ್ಲದೆ ಸಿಗೋದು ಕಷ್ಟ, ಬಟ್ ಕೋರ್ಟ್ ಹೊರಗಡೆ ಸಿಗುತ್ತಲ್ಲ. ಯು ನೋ ಇಟ್ ರೂಬಾ. ಓಕೆ. ಮಕ್ಳು ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ. ಮತ್ತೆ ನಿಮ್ಮ ವೈಫ್ ಕೇಸ್? ಐ ಸ್ಟಿಲ್ ಕಾಂಟ್ ಬಿಲೀವ್ ಆ ಥರ ಹೇಗಾಯಿತು ಅಂತ. ಸಮಥಿಂಗ್ ಮಸ್ಟ್ ಹ್ಯಾವ್ ಗಾನ್ ರಾಂಗ್. ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ ರೂಬಾ. ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಹೊಟ್ಟೋಗುತ್ತೆ. ನಾನು ಅದನ್ನು ಯೋಚನೆಯೂ ಮಾಡಲ್ಲ, ಆಮೇಲೆ ಆ ಘಟನೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟನೂ ಪಡಲ್ಲ. ಐ ಆಮ್ ಸಾರಿ. ನೋ, ಡೋಂಟ್ ಬಿ. ಸರ್, ಅಮೃತ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿರೋದು ಅಂಜುಮಾಲಾ ಅವರು. ಅವರೇನು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿಲ್ಲ ಅನ್ಸುತ್ತೆ ಸರ್. ಕೊಲೆಯಾದ 3 ದಿನಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅಂದರೆ ಏನೂ ಇಂಟ್ರೆಸ್ಟ್ ತಗೊಂಡಿಲ್ಲ ಅವರು. ಅಂಜು ಬಗ್ಗೆ ನಿನಗೆ ಗೊತ್ತಲ್ಲ, ಒಂಥರ ಯಾರ ಮಾತು ಕೇಳಿದಿಲ್ಲ, ಮನಸ್ಸಿಗೇನು ಬರುತ್ತೋ ಅದನ್ನೇ ಮಾಡಿ. ದಟ್ ಈಸ್ ಟ್ರೂ. ಓಕೆ ಸರ್, ನಾನು ನಿಮಗೆಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ನಿಮ್ಮ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಬೇಕು. ನೀವು ಬೇಗ ಡಿಪಾರ್ಟ್ಮೆಂಟಿಗೆ ವಾಪಸ್ ಬನ್ನಿ ಸರ್. ವಿ ರಿಯಲಿ ಮಿಸ್ ಯು. ಓ, ಐ ಆಮ್ ಮಿಸ್ಸಿಂಗ್ ಇಟ್ ಟು. ಅಶ್ವಿನ್ ದೇಹಕ್ಕೆ 47 ಕಡೆ ಚುಚ್ಚಿದ್ದಾರೆ. ಇದೆಷ್ಟು ಕ್ರೂರವಾಗಿತ್ತು ಅಂದರೆ ಕೊಲೆಗಾರನಿಗೆ ಅಶ್ವಿನ್ ಬಗ್ಗೆ ಅಷ್ಟು ಸಿಟ್ಟಿತ್ತು ಅಂತ ತೋರಿಸುತ್ತೆ. ಇದು ಪ್ರವೋಕ್ ಆಗಿ ಕೊಲೆಯಾಗಿರೋದಲ್ಲ. 47 ಸಲ ತೀವ್ದು ಚುಚ್ಚಿ ಸಾಯಿಸಿದಾನೆ ಅಂದರೆ ಕೊಲೆ ಮಾಡಿದ ಮನಸ್ಥಿತಿ ಕೂಡ ಅಷ್ಟೇ ವಿಕೃತವಾಗಿತ್ತು ಅಂತ ಗೊತ್ತಾಗುತ್ತೆ. ಕೊಲೆ ಯಾರೇ ಮಾಡಿರಲಿ, ಅಶ್ವಿನ್ ಮೇಲೆ ಬಹಳ ಬಲವಾದ ದ್ವೇಷ ಆಯಿತು ಅಂತ ಕಾಣುತ್ತೆ. ಸರ್, ಅಮೃತ ಅಶ್ವಿನ್ ಮಧ್ಯೇನೋ ಕಾನ್ಫ್ಲಿಕ್ಟ್ಸ್ ಇತ್ತು. ಅವರಿಬ್ರು ಯಾವಾಗಲೂ ಜಗಳಾಡ್ತಿದ್ರು. ಹೆಂಡತಿನೇ ಗಂಡನ ಕೊಲೆ ಮಾಡಿರೋ ಎಕ್ಸಾಂಪಲ್ಸ್ ಎಷ್ಟೊಂದಿಲ್ವಾ? ಕೋಪದಲ್ಲಿ ಮನುಷ್ಯ ಏನು ಬೇಕಾದರೂ ಮಾಡ್ಬೋದು. ಸೊ ಅಮೃತ ಕೊಲೆ ಮಾಡಿರೋದೇ ನಿಜ ಆಗಿದ್ರೆ? ಇಲ್ಲ, ಅಶ್ವಿನ್ ಬಹಳ ಸಾಧಾರಣವಾದ ಅಥವಾ ಬಹಳ ವೀಕ್ ಪರ್ಸನಾಲಿಟಿ ಥರ ಏನು ಕಾಣ್ತಿರ್ಲಿಲ್ಲ. ಅಂಥ ಒಬ್ಬ ವ್ಯಕ್ತಿನ ಅಷ್ಟು ಬರ್ಬರವಾಗಿ ಕೊಲೆ ಮಾಡೋದು, ಅದರಲ್ಲೂ ಈ ಅಮೃತ ಥರ ಪರ್ಸನಾಲಿಟಿ ಇರೋರು ಸಿಂಗಲ್ ಹ್ಯಾಂಡೆಡಾಗಿ ಕೊಲೆ ಮಾಡಿದಾಳೆ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನನಗೆ ಇನ್ನೊಂದು ವಿಷಯ ಅರ್ಥ ಆಗ್ತಿಲ್ಲ. ಕೊಲೆಯಾದ ಕೇವಲ 3 ದಿನಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಅದು ಹೇಗೆ ಪೊಲೀಸ್ ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬಂದುಬಿಡ್ತಾರೆ? ಸರ್, ನಿಮಗೆ ಗೊತ್ತಲ್ಲ ಸರ್, ಈ ಅಂಜುಮಾಲಾ ಸರಿಯಾಗಿ ಕೇಸ್ ಇನ್ವೆಸ್ಟಿಗೇಟ್ ಮಾಡ್ದಾನೆ ಕೇಸ್ ಕ್ಲೋಸ್ ಆಗಿರೋ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ಅವರಿಗೆ ಕೇಸ್ ಕ್ಲೋಸ್ ಆಗೋದು ಅಷ್ಟೇ ಇಂಪಾರ್ಟೆಂಟ್. ನಿಜವಾದ ಅಪರಾಧಿ ಯಾರು ಅಂತ ಹುಡ್ಕೋದು ಇಂಪಾರ್ಟೆಂಟೇ ಅಲ್ಲ. ನೀವು ಹೇಳ್ತಿರೋದು ಕೇಳ್ತಾ ಇದ್ರೆ ಅವ್ರ ಕೆಲಸದಲ್ಲಿ ತುಂಬ ಲೂಪ್ ಹೋಲ್ಸ್ ಇದೆ ಅಂತ ಕಾಣಿಸ್ತಾ ಇದೆ. ದಾಟ್ಸ್ ಟ್ರೂ ಸರ್. ಇವತ್ತು ನೀವು ಸಸ್ಪೆಂಡ್ ಆಗಿರೋದಕ್ಕೆ ಅಂಜುಮಾಲಾನೇ ಕಾರಣ. ಇಲ್ಲ ಸರ್, ನಿಮ್ಮಂಥ ಸಿನ್ಸಿಯರ್ ಆಫೀಸರ್ನ ಮನೆ ಕೂರೋ ಹಾಗೆ ಮಾಡಿರೋರಿಗೆ ಆನ್ಸರ್ ಮಾಡೋದಕ್ಕೆ ಇದೊಂದು ಸರಿಯಾದ ಆಪರ್ಚುನಿಟಿ. ಲೆಟ್ಸ್ ಫೈಂಡ್ ಔಟ್ ದ ಟ್ರೂತ್ ಸರ್. ನಾನು ನಿಮ್ಮ ಜೊತೆಗಿದ್ದೀನಿ. ಈ ಕೇಸ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಸರ್. ಇಟ್ಸ್ ಅನ್ ಆನರ್ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು ರೂಬಾ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಅಂದರೆ ಎಲ್ಲ ಸರ್. ಏಯ್, ಅವಳು ಮದುವೆ ಆಗಿರೋ ವಿಷಯ ಗೊತ್ತಿತ್ತು ತಾನೆ? ಮದುವೆ ಆಗಿರೋ ಜೊತೆ ಸಂಬಂಧ ಇಟ್ಕೊಂಡ್ರೆ ಅದು ಅಕ್ರಮ ಸಂಬಂಧ ಅನ್ನೋದು ಗೊತ್ತು ತಾನೆ? ನಾನು ಬೇಡ ಅಂದೆ ಸರ್. ಅದು ಅವಳೇ ತುಂಬ ಫೋರ್ಸ್ ಮಾಡಿದ್ಲು, ತುಂಬ ಗಿಫ್ಟ್ ಎಲ್ಲ ಕೊಟ್ಲು. ಅವಳ ಗಂಡ ವೇಸ್ಟ್ ಅಂತೆ, ಅವನ ಕೈಲಿ ಏನೂ ಆಗಲ್ವಂತೆ, ನೀನೇ ಬೇಕು, ಇಬ್ಬರು ಓಡೋಗೋಣ ಅಂತ ಹೇಳಿದ್ರು. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದೆ. ಅವನ ಹೆಸರಲ್ಲಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಣ, ಅವನ ಸತ್ರ ಆ ದುಡ್ಡು ನಿಂಗೆ ಬರುತ್ತೆ, ಆಮೇಲೆ ನಾವಿಬ್ಬರು ಓಡೋಗೋಣ ಅಂತೇಳಿ ಹೇಳಿದೆ. ಅವನ ನ್ಯಾಚುರಲಾಗಿ ಹಾರ್ಟ್ ಅಟ್ಯಾಕ್ ಮಾಡೋ ಪ್ಲ್ಯಾನ್ ಕೂಡ ಇತ್ತು. ಬಟ್ ಅಷ್ಟು ಒಳಗಡೆ ಇವಳು ಕೊಲೆ ಮಾಡಿದ್ದಾಳೆ. ಅದೇನದು ಇನ್ಶೂರೆನ್ಸ್ ಪ್ಲ್ಯಾನು? ಪಾಲಿಸಿ ಮಾಡಿಸಿ ದುಡ್ಡು ಹೊಡೆಯೋದು ಏನದು? ಅದು ಮೇಡಮ್ ಪೊಲೀಸ್ ಅಂತ ಗೊತ್ತಿರಲಿಲ್ಲ. ಮುಂಚೆಲ್ಲ ಡೀಲ್ ಮಾಡ್ತಿದ್ದೆ ಸರ್, ಈಗೇನು ಮಾಡ್ತಾಯಿಲ್ಲ ಸರ್. ನನಗೆ ಯಾಕೋ ನೀನೇ ಮರ್ಡರ್ ಮಾಡಿರೋದು ಅಂತ ತುಂಬ ಸ್ಟ್ರಾಂಗ್ ಡೌಟ್ ಇದೆ. ದೇವರೇ ಇಲ್ಲ ಸರ್, ನಾವಿಬ್ರು ಲವರ್ಸ್ ಅಷ್ಟೇ. 1-2 ಸಲ ರೆಸಾರ್ಟಿಗೆ ಹೋಗಿದ್ವಿ ಅಷ್ಟೇ. ಓಹೋ, ಅದು ಅವಳೇ ಫೋರ್ಸ್ ಮಾಡಿದ್ದಕ್ಕೆ. ಮನೇಲಿ ಒಳ್ಳೆ ಊಟ ಸಿಗ್ತಿಲ್ಲ, ನೀನಾದ್ರು ಕೊಡ್ಸಂದ್ಲು, ಅದಕ್ಕೆ. ನನಗೇನೋ ಅಜಯ್ ನಿಜಾನೇ ಹೇಳ್ತಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ. ಅವ್ನು ಲವ್ ಮಾಡಿದ್ದಾನೆ, ಆದರೆ ಕೊಲೆ ಮಾಡೋಷ್ಟೆಲ್ಲ ಧೈರ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಬಟ್ ಕೇಸು ಚಾರ್ಜ್ ಶೀಟ್ ಈಗಾಗಲೇ ಫೈಲ್ ಆಗಿಬಿಟ್ಟಿದೆ ಸರ್. ಅದರಲ್ಲಿ ಅಜಯ್ ಹೆಸರು ಎಲ್ಲೂ ಮೆನ್ಷನ್ ಆಗಿಲ್ಲ. ಅವನದು ಇದರಲ್ಲಿ ಏನೂ ಪಾತ್ರ ಇಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಅವನು ಲವ್ ಮಾಡಿದ್ದಾನೆ ಆ್ಯಂಡ್ ಮೋರ್ ಓವರ್ ಲೀಗಲ್ ಆಗಿ ಇನ್ಶೂರೆನ್ಸ್ ಮಾಡಿಸಿದ್ದಾನೆ. ಇದೆಲ್ಲ ನೋಡಿದ್ರೆ ಅವನ ಮೇಲೆ ಯಾವುದೇ ರೀತಿ ಸಂಶಯ ಆಗಲಿ ಡೌಟ್ ಆಗಲಿ ಬರೋದಿಲ್ಲ. ಅವನಿಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇಲ್ಲ, ಆ್ಯಂಡ್ ಅವನ ಆರೋಪಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ಬಟ್ ನನಗೇನು ಅನಿಸ್ತಿದೆ ಅಂದರೆ
ಅಮೃತನೇ ಕೊಲೆ ಮಾಡಿ ಡ್ರಾಮಾ ಮಾಡ್ತಿದ್ದಾಳೆ. ಪಾಸಿಬಲ್ ಇರ್ಬೋದು. ಅಮೃತನೇ ಕೊಲೆ ಮಾಡಿ ಸಿಕ್ಕಾಕೊಂಡಿರ್ಬೋದು. ಆದರೆ ನನಗೇನು ಅನ್ನಿಸ್ತಾ ಇದೆ ಗೊತ್ತಾ, ಈ ಅಮೃತ ಹಿಂದೆ ಬೇರೆ ಇನ್ಯಾರೋ ಇದ್ದಾರೆ ಅಂತ ತುಂಬ ಸ್ಟ್ರಾಂಗ್ ಡೌಟ್ ಇದೆ. ಅಮೃತನೇ ಅಂದರೆ ಅಮೃತ ಕೈಲೇ ಕೊಲೆ ಮಾಡಿಸಿ ಆಮೇಲೆ ಅಮೃತ ಸಿಕ್ಕಾಕೊಂಡು ಆರೋಪ ಎಲ್ಲ ಅವಳ ಮೇಲೆ ಬರೋ ಥರ ಮಾಡಿರ್ಬೋದಲ್ಲ. ದಿಸ್ ಕೇಸ್ ಇಸ್ ಸೋ ಎಕ್ಸೈಟಿಂಗ್. ಈ ಥರ ಕಾಂಪ್ಲಿಕೇಶನ್ಸ್ ಇದ್ರೆ ಖುಷಿ ಆಗುತ್ತಲ್ಲ. ಓಯಾ, ನಾನೇ ಅಶ್ವಿನ್ ನನ್ನ ಮಗಳಿಗೆ ನೋಡಿ ಮದುವೆ ಮಾಡಿದ್ದು. ಇದು ಅಮೃತಳಿಗೂ ಇಷ್ಟ ಇತ್ತು. ಅವರು US ಹೋದ ನಂತರ ಅಮೃತ ಆಗಾಗ ನನ್ನ ಫೋನ್ ಮಾಡ್ತಿದ್ಲು. ನಾನು ಲವ್ ಮಾಡ್ತಿದ್ರು ಇಂಥ ಹುಡುಗ ಸಿಗ್ತಿರ್ಲಿಲ್ಲ ಅಂತ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಬರ್ತಾ ಬರ್ತಾ ಒಂದೊಂದೇ ಸಮಸ್ಯೆ ಹುಟ್ಟಕ್ಕೆ ಶುರು ಆಯಿತು. ಇದು ಶುರುವಾಗಿದ್ದು ಅಶ್ವಿನ್ ತಂದೆ ಸಾವಿನಿಂದ. ತಂದೆ ಸತ್ ಮೇಲೆ ತಾಯಿ ಒಬ್ಬಳೇ ಮನೇಲಿ ಇರಬೇಕಾಗತ್ತಂತ ಅಶ್ವಿನ್ US ಇಂಡಿಯಾಕ್ಕೆ ಶಿಫ್ಟ್ ಮಾಡೋಕ್ಕೆ ಪ್ಲಾನ್ ಮಾಡಿದ್ದ. ಆದರೆ ಅಮೃತಳಿಗೆ ಅದು ಇಷ್ಟ ಇರಲಿಲ್ಲ. ಊರಿಗೆ ಹೋಗಿ ಪಾತ್ರೆ ತೊಳ್ಕೊಂಡು ಅತ್ತೆ ಮನೆ ಕೆಲಸ ಮಾಡ್ಕೊಂಡಿರೋದು ಇಷ್ಟ ಇರಲಿಲ್ಲ ಅಂತ ಹೇಳ್ತಿದ್ಲಂತೆ. ಆದರೂ ಅಶ್ವಿನ್ ಊರಿಗೆ ಶಿಫ್ಟ್ ಆದ. ನಂತರ ಎಲ್ಲರೂ ಒಂದೇ ಮನೆಯಲ್ಲಿದ್ರು. ಆವಾಗ ಅಮೃತ ಮತ್ತು ಅತ್ತೆ ಮಧ್ಯೆ ಸಮಸ್ಯೆ ಸೃಷ್ಟಿಯಾಗಿರಬೇಕು. ಈ ಸಮಸ್ಯೆಗಳು ವಿಪರೀತಕ್ಕೆ ಹೋದಾಗ ಅಶ್ವಿನ್ನ ತಾಯಿ ಮಗಳ ಮನೆಗೆ ಶಿಫ್ಟ್ ಮಾಡಿದ್ರಂತೆ. ಅಮ್ಮ ಮನೆ ಬಿಟ್ಟು ಹೋದ ವಿಷಯಕ್ಕೆ ಅಶ್ವಿನಿಗೂ ಅಮೃತಳಿಗೂ ದಿನ ಜಗಳ ಆಗ್ತಿತ್ತಂತೆ. ನಂತರ ಅಶ್ವಿನ್ ಕುಡಿಯಕ್ಕೆ ಶುರು ಮಾಡಿದ್ನಂತೆ. ಯಾವಾಗ ಅಶ್ವಿನ್ ಕುಡಿಯಕ್ಕೆ ಶುರು ಮಾಡಿದ್ನೋ ಆಗ ಸಿಚುವೇಶನ್ ಕ್ರಿಟಿಕಲ್ ಆಗ್ತಿತ್ತಂತೆ. ಈ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿಟ್ಕೊಂಡು ಕೋಪದಿಂದ ಅಶ್ವಿನ್ನ ಕೊಲೆ ಮಾಡಿದ್ದು ಅಮೃತ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ಬೇಕು ಸರ್. ಸರ್, ಇದೆಲ್ಲ ಸರಿ. ಅಶ್ವಿನ್ ತಂದೆ ಹೆಸರಲ್ಲಿದ್ದಂಥ ಆಸ್ತಿ ಅಮೃತ ಹೆಸರಿಗೆ ಏನಕ್ಕೆ ಬಂತು? ಅದು ಗೊತ್ತಿಲ್ಲ ಸರ್. ಅಶ್ವಿನ್ನ ತಂದೆ ತೀರಿ ಹೋದ್ಮೇಲೆ ತಂದೆ ಹೆಸರಲ್ಲಿದ್ದ ಆಸ್ತಿ ಅಶ್ವಿನ್ನ ಹೆಸರಿಗೆ ಮಾಡಿದ್ದಾರೆ. ತಾಯಿ ಹೆಸರಲ್ಲಿದ್ದ ಆಸ್ತಿ ಮಗಳ ಹೆಸರಿಗೆ ಮಾಡಿದ್ದಾರೆ. ಆದರೆ ಅಶ್ವಿನ್ ಈ ಅಮೃತಳ ಹೆಸರಿನ ವಿಲ್ ಯಾವಾಗ ಮಾಡಿದಾರಂತ ಗೊತ್ತಿಲ್ಲ ಸರ್. ಅಲ್ಲ ಸರ್, ಗಂಡ ಹೆಂಡತಿ ಮಧ್ಯದಲ್ಲಿ ಇಷ್ಟೊಂದು ಮನಸ್ತಾಪ ಇರಬೇಕಾದ್ರೆ ಗಂಡ ಅದನ್ನ ಹೆಂಡತಿ ಹೆಸರಲ್ಲಿ ಹೆಂಗೆ ಸರ್ ವಿಲ್ ಬರೀತಾನೆ? ಅಶ್ವಿನ್ ತಾನೆ ಯಾಕೆ ಅಮೃತ ಹೆಸರಲ್ಲಿ ವಿಲ್ ಬರೀತಾನೆ? ಅದೇ ನಮಗೂ ಆಶ್ಚರ್ಯ. ಆದರೆ ಅಮೃತ ಈ ವಿಷಯ ನಮಗೆ ಏನೂ ಹೇಳಿರಲಿಲ್ಲ. ಅಂದರೆ ನಿಮ್ಮ ಹತ್ರ ಏನು ಶೇರ್ ಮಾಡಿಕೊಂಡೇ ಇಲ್ಲ? ಮದುವೆಗೆ ಮುಂಚೆ ಅಮೃತಾಗೆ ಬೇರೆಯವ್ರ ಜೊತೆ ರಿಲೇಷನ್ಶಿಪ್ ಏನಾದರೂ ಇತ್ತಾ? ಅಂದರೆ ಯಾರನ್ನಾರ ಲವ್ ಮಾಡಿದ್ಲಾ ಕಾಲೇಜಲ್ಲಿ, ಸ್ಕೂಲಲ್ಲಿ? ಚೇಚೆ, ಆ ಥರ ಏನೂ ಇಲ್ಲ ಸರ್. ಅವಳು ತುಂಬ ಒಳ್ಳೆ ಹುಡುಗಿ. ನಾವು ಅವಳನ್ನ ತುಂಬ ಶಿಸ್ತಿನಿಂದ ಬೆಳೆಸಿದ್ದೀವಿ. ಹಾಂ, ದಿನ ಕಾಲ್ ಮಾಡಿ ಅಳ್ತಾ ಇದ್ಲು, ನನಗೆ ಅಶ್ವಿನ್ ಜೊತೆ ಬಾಳಕ್ಕಾಗ್ತಿಲ್ಲ, ವಾಪಸ್ ಬರ್ತೀನಿ ಅಂತ. ಆದರೆ ಗಂಡೆ ಹೆಂಡ್ತಿ ದೂರ ಆದರೆ ಮತ್ತೆ ಒಂದು ಮಾಡೋದು ತುಂಬ ಕಷ್ಟ ಅಲ್ವಾ ಸರ್? ಅದಕ್ಕೆ ನಾವೇ ಅವಳಿಗೆ ಸಮಾಧಾನ ಹೇಳ್ತಿದ್ವಿ. ಅಡ್ವಾನ್ಸ್ ಅಮೌಂಟಲ್ಲಿ 50,000 ಬ್ಯಾಲೆನ್ಸ್ ಇತ್ತು, ಕ್ಲಿಯರ್ ಆಗಿರಲಿಲ್ಲ. ಐ ಆಮ್ ಸಾರಿ. ರೂಬಾ, ಇದೊಂದು ವಿಚಾರದಲ್ಲಿ ತುಂಬ ಕ್ಲಿಯರ್ ಆಗಿದ್ಬಿಡ್ಬೇಕು. ಇಲ್ಲ ಅಂದರೆ ಯಾವ ವ್ಯವಹಾರನೂ ಮಾಡೋಕ್ಕಾಗಲ್ಲ. ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೀರಾ ಸರ್? ಓ ಎಸ್. ಸರಿ ಇದೆ. ದುಡ್ಡು ತಗೊಳ್ಳೋದು ಮುಖ್ಯ ಅಲ್ಲ, ಸರಿಯಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ಬೇಕು. ಒಂದೆರಡು ನೋಟ್ ಕಡಿಮೆ ಇದ್ದರೆ ನಿಮ್ಮ ನೋಡಿದ್ರೆ ದುಡ್ಡುಗೋಸ್ಕರನೇ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಥರ ಇದೆ ಸರ್. ಎಲ್ಲರೂ ಮಾಡೋದು ಇದಕ್ಕೋಸ್ಕರನೇ ಅಲ್ವಾ? ಒಂದು ತಕ್ಕಡಿಲಿ ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ಜೀವನಕ್ಕೆ ಬೇಕಾಗಿರೋ ಎಲ್ಲ ವಿಚಾರಗಳು, ಪ್ರೀತಿ, ಪ್ರೇಮ, ಸ್ನೇಹ, ಸಂಬಂಧ, ಸಂಸಾರ, ಕೆಲಸ, ಜವಾಬ್ದಾರಿ, ನಂಬಿಕೆ, ಧೈರ್ಯ, ನೀವು ಏನೇ ಇಡಿ ದುಡ್ಡೇ ಭಾರ ಆಗೋದು. ಆ್ಯಂಡ್ ಯು ನೋ ವಾಟ್? The money you make is the symbol of the value you create. That's deep. ನೀವು ದುಡ್ಡು ಮಾಡಿ ರೂಬಾ, ಇಟ್ಸ್ ಇಂಪಾರ್ಟೆಂಟ್. ನಡಿ. ಯಾರಿ ನೀವು? ಹೇಳ್ತೀನಿ ಬಾರೋ. ಎಲ್ಲಿಗೆ? ಕ್ರಿಕೆಟ್ ಆಡೋಕ್ಕೆ ಪ್ಲೇಯರ್ ಒಬ್ಬ ಕಡಿಮೆ ಇದೆ, ನಡಿಯಲೇ. ತೆಗೀರಿ ಕೈ. ಪಾಸ್ ಹಾಕ್ಬಿಡ್ತೀನಿ, ನಿಮ್ಮ ಬೂಟ್ ಕಾಲ ಹೊತ್ಬಿಡ್ತೀನಿ. ಅತ್ತ ಗಾಡಿನ ಅತ್ತ. ರಾಜರಾಜೇಶ್ವರಿ ನಗರ, 3rd ಕ್ರಾಸ್, 4th ಮೇಲ್.
3 ದಿನ ನಿನ್ನ ಕಾರಲ್ಲಿ ನಿಂತಿರುತ್ತೆ. ಅದು ಸರ್ ಎಲ್ಲ ಗೊತ್ತು. ಮರ್ಯಾದೆಗೆ ನೀನಾಗಿನೇ ಬಾಯಿ ಬಿಟ್ರೆ ಬದುಕೋತೀಯ. ಸರ್ ನನ್ನ ಬಿಟ್ಬಿಡಿ ಸರ್, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇನ್ಯಾರು ತಪ್ಪು? ಸರ್ ನಂದೇ ತಪ್ಪು ಸರ್, ನಾನೇ ಮಾಡಿದ್ದು ಸರ್. ಯಾರಿಗೂ ಹೇಳ್ಬೇಡಿ ಸರ್, ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಸರ್. ತಪ್ಪು ಮಾಡಿದಾಗ ಗೊತ್ತಾಗ್ಲಿಲ್ವಾ ಸರ್? ಏನೋ ಒಂದು ಮೂಡಲ್ಲಿ ಮಾಡಿಬಿಟ್ಟೆ ಮೇಡಮ್. ಅಲ್ಲ, ಪ್ರೀವಿಯಸ್ 2 ಡೇಸ್ ನಿನ್ನ ಕಾರ್ನ ಅಲ್ಲಿ ನಿಲ್ಸ್ಬಿಟ್ಟು ಹೋಗಿದ್ಯಲ್ಲ, ಯಾಕೆ? ಮೇಡಮ್ ಪ್ರೀವಿಯಸ್ 2 ಡೇಸ್ ಪ್ಲಾನ್ ಮಾಡಿದ್ವಿ, ಬಟ್ ಅದಕ್ಕೆ ಆರ್ಡರ್ ಸಿಕ್ಕಿರಲಿಲ್ಲ. ಆರ್ಡ್ರಾ? ನಿನಗೊಬ್ಬ ಬಾಸ್ ಬೇರೆ ಇದ್ದಾನಾ? ಸರ್ ಬಾಸ್ಗಿಸ್ ಅಂತ ಯಾರು ಇಲ್ಲ ಸರ್, ನಾನು ಒಬ್ಬನೇ. ಅವಳು ಕೂಡ ಸಿಗ್ನಲ್ಗೋಸ್ಕರ ಕಾಯ್ತಿದ್ದೆ. ಸೊ ಇಬ್ರು ಸೇರಿ ಕೊಲೆ ಮಾಡ್ಬಿಟ್ರಿ? ಕೊಲೆನಾ? ಇಲ್ಲ ಸರ್, ನಾನೇನು ಮಾಡಿಲ್ಲ. ಮತ್ತಾರೋ ಮಾಡಿದ್ದು? ಸರ್ ಕೊಲೆಗೆಲ್ಲ ಏನಿಲ್ಲ ಸರ್. ಅದೇ ಸರ್ ಮ್ಯಾಟ್ರು. ಏನ ಮ್ಯಾಟ್ರು? ಅದೇ ಸರ್ ಮ್ಯಾಟ್ರು. ಇದ್ರಲ್ಲಿ ನಂದೇನು ತಪ್ಪಿದೆ? ಏಯ್, ಹಾಕ್, ಇನ್ನೊಂದು ಹಾಕ್ರಿ. ಮೇಡಮ್ ನಾನಾಗ ಹೋಗಿಲ್ಲ, ಆಂಟಿನೇ ಕರೆದಿದ್ದು. ಓ, ಆ ಕೇಸ? ಹ್ಞೂ ಸರ್. ಏಯ್, ಅವಳ ಗಂಡ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇನ್ನೊಂದು ಸಲ ಅವ್ರ ಮನೆ ಅಕ್ಕಪಕ್ಕ ಏನಾದರೂ ಕಾಣಿಸ್ಕೋಬೇಕು ನೀನು. ಇಲ್ಲ ಸರ್, ಹೋಗಲ್ಲ ಸರ್. ಹೋಗ್ತೀಯಾ? ಇಲ್ಲ ಸರ್. ನಿನ್ನ ಐ ಡಿ ಕೊಡು. ಸರ್ ಬೇಡ ಸರ್. ಸರ್ ಸರ್ ಕೊಡ ಇಲ್ಲಿ. ಸರ್ ಬೇಡ ಎದ್ದೇಳು, ಸರ್. ನಡಿ. ಸರ್ ಐಡಿ ಕೊಡಿ ಸರ್. ಸರ್ ನಡಿಯ ಐಡಿ ಕೊಡಿ ಸರ್. ನಡಿಯ ನಡಿಯ. ಸರ್ ಅವ್ನು ಸುಳ್ಳು ಹೇಳ್ತಿದ್ರೆ? ಇಲ್ಲ, ನೋಡಿದ್ರೆ ಗೊತ್ತಾಗುತ್ತಲ್ಲ, ಎಳ್ಸು. ಅದೇ ಅನ್ಕೊಂಡೆ ಇಷ್ಟು ಸಲೀಸಾಗಿ ಹೆಂಗೆ ಸಿಕ್ಕಾಕೋತಾನೆ ಅಂತ. ನೋಡಿದ್ರೆ ಇದು ಬೇರೆನೇ ಮ್ಯಾಟ್ರು. ಥೂ, ನಾನು ಮ್ಯಾಟ್ರ್ ಅಂತಿದ್ದೀನಿ. ತಗೊಳ್ಳಿ.